ರೆವಿನ್ಯೂ ಮಂತ್ರಿಗಳು, ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಜುಮ್ ಪರ್ವೇಜ್, ನಾವು 3 ಜನರು ಕೂಡ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು. ಬಹಳ ಮುಖ್ಯವಾಗಿ 5 ಇಶ್ಯೂಸ್ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. 5 ಇಶ್ಯೂಗಳ ಬಗ್ಗೆನೂ ಕೂಡ ಅವರಿಗೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೇವೆ. ಒಂದನೇದು, ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 25-26ನೇ ವರ್ಷದಲ್ಲಿ ಮುಂಗಾರಿನಲ್ಲಿ ಮುಂಚಿತವಾಗಿ ಮಳೆ ಪ್ರಾರಂಭ ಆಯಿತು. 24 ಮೇ 2025 ಅಂದ್ರೆ 12 ದಿನ ಮುಂಚಿತವಾಗಿ ಮಾನ್ಸೂನ್ ಶುರುವಾಯಿತು. ಮಲೆನಾಡು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಮತ್ತೆ ನಾರ್ತ್ ಇಂಟೀರಿಯರ್ ಪ್ರದೇಶದಲ್ಲಿ, ಸೌತ್ ಇಂಟೀರಿಯರ್ ಪ್ರದೇಶದಲ್ಲಿ ಮಳೆ ಮೇ ತಿಂಗಳು, ಜೂನ್ ತಿಂಗಳು, ಜುಲೈ ತಿಂಗಳು, ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಆಯಿತು. ಆಮೇಲೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಯಿತು. ಅಕ್ಟೋಬರ್ನಲ್ಲಿ ಜಾಸ್ತಿ ಮಳೆ ಆಯಿತು. ಒಟ್ಟಾರೆ ರಾಜ್ಯದಲ್ಲಿ ಮಳೆಯಿಂದ 14,58,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು. ನಾವು ಎಲ್ಲನೂ ಕೂಡ ಸರ್ವೆ ಮಾಡಿಸಿದ್ದೀವಿ, ಜಂಟಿ ಸರ್ವೆ ಮಾಡಿಸಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಜಂಟಿ ಸರ್ವೆ ಆಗಿದೆ. ಜಂಟಿ ಸರ್ವೆ ಆಗಿ ಸುಮಾರು 3,550 ಕೋಟಿ ನಷ್ಟ ಆಗಿದೆ. ಆಮೇಲೆ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಕೂಡ ಆಗಿದೆ. ಬೆಳೆ ಹಾನಿ 10,700 ಕೋಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ 3,550 ಕೋಟಿ. ಇಷ್ಟು ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಹಾನಿಯಾಗಿದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ಅವರಿಗೆ, ನಮ್ಮ ಮೆಮೊರಾಂಡಮ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ, ಚರ್ಚೆನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ. ಈಗ ನಮ್ಮ ಹತ್ರ SDRF ಫಂಡ್ 984 ಕೋಟಿ ಹಣ ಇದೆ. 25% ಸ್ಟೇಟ್ ಸೇರಿರುತ್ತದೆ, 75% ಕೇಂದ್ರ ಸರ್ಕಾರದ ಇರ್ತದೆ. ಇದು SDRF ಹಣ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡತಕ್ಕಂಥದ್ದು. ನಮ್ಮ ಹತ್ರ 984 ಕೋಟಿ ಇದೆ. ಇನ್ನು ನಮಗೆ ಸುಮಾರು 614 ಕೋಟಿ ಬೇಕು. ಅದಕ್ಕೆ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿದ್ದೀವಿ. ಅದಲ್ಲದೆ ಸ್ಟೇಟು ಕೂಡ ಕೊಡ್ತಾ ಇದೆ. 1,090 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಖುಷ್ಕಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು. ಆಮೇಲೆ ನೀರಾವರಿ ಜಮೀನಿಗೆ 25,500 ರೂಪಾಯಿ 1 ಹೆಕ್ಟೇರ್ಗೆ ಪರಿಹಾರ ಕೊಡೋದು. ಅದು NDRF ನಾರ್ಮ್ಸ್ ಪ್ರಕಾರ ಅಷ್ಟಿಲ್ಲ, ರಾಜ್ಯ ಸರ್ಕಾರವನ್ನು ಸೇರಿಸಿ ಕೊಡ್ತಾ ಇರೋದು ಹೆಚ್ಚುವರಿಯಾಗಿ. ಆಮೇಲೆ ತೋಟಗಾರಿಕೆ, ಈ ಬೆಳೆಗಳಿದಾವಲ್ಲ, ಬಹುವಾರ್ಷಿಕ ತೋಟಗಾರಿಕೆ, ಪೆರೆನಿಯಲ್ ಕ್ರಾಪ್ಸ್, ಈ ಪೆರೆನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ 2,800 ಕೋಟಿ ಆಗುತ್ತೆ. ರೈತರಿಗೆ ಕೊಡ್ತಕ್ಕಂಥದ್ದು 2,800 ಕೋಟಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೀವಿ. 614 ಕೋಟಿ ಬೆಳೆ ಪರಿಹಾರಕ್ಕೆ 1,000